ನನಗೆ ಅವರಿಗೆ ಮತ್ತೆ 2 ಗದೆಗಳನ್ನು ಕೊಟ್ಟಿದೆ. ನಮಗೆ ಗೊತ್ತಿದೆ ಆ ಗದೆಗಳ ಮುಖಾಂತರ ಎಲ್ಲಿ ಅದನ್ನ ಉಪಯೋಗ ಮಾಡಬೇಕು, ಎಲ್ಲಿ ಮಾಡಬಾರ್ದು ಅಂತಕ್ಕಂಥ ನೀತಿ ಪಾಠವನ್ನು ಹೇಳಲಿಕ್ಕೆ ಇಬ್ಬರು ಪರಮ ಪೂಜ್ಯರನ್ನು ಕೂಡ ತಂದು ಕೊಡಿಸಿದೆ. ಬಹುಶಃ ನಿಮಗೆ ಬಹಳ ಜನರಿಗೆ ಗೊತ್ತಿಲ್ಲ. ಒಂದು ಮಾತಿದೆ, ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನ ಎಂತ ಸಂಬಂಧವಯ್ಯ ಅಂತ ಹೇಳಿ ನಮ್ಮ ಶರಣರು ಹೇಳಿದ. ಅಂದ್ರೆ ಇವತ್ತಿನ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಸಾಹೇಬರು ನನ್ನ ಅವರ ಮಧ್ಯದಲ್ಲಿ ಎಂಥ ಸಂಬಂಧ ಅಂದರೆ ಅವರು ರಾಯಚೂರಿನವರು, ನಾನು ಬೆಳಗಾವಿ. ಮತ್ತು ಸುಮಾರು 25 ವರ್ಷದಿಂದ ಅವರೊಂದು ಪಕ್ಷದಲ್ಲಿ ನಾನೊಂದು ಪಕ್ಷದಲ್ಲಿ. ನಾನೊಂದು ವಚನವನ್ನು ನಿಮಗೆ ಯಾಕೆ ಹೇಳಿದೆ ಅಂದರೆ 2004ನೇ ಇಸ್ವಿಯಲ್ಲಿ ಈ ಭಾಗ ಕುಡಿ ನೀರಿಗಾಗಿ ಹಬ್ಬಸ್ತಿತ್ತು. ಅವತ್ತು 2004ನೇ ಇಸ್ವಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಧರ್ಮಸಿಂಗ್ ಸಾಹೇಬರು ನಮ್ಮ ಸಚಿವರು ಅವರಿಗೆ ರಾಜಕೀಯ ಕಾರ್ಯದರ್ಶಿಗಳು, ಪೊಲಿಟಿಕಲ್ ಸೆಕ್ರೆಟರಿ, ಅವಾಗ ಬೋಸರಾಜ್ ಸಾಹೇಬರು ನಮ್ಮ ತಾಲೂಕು ಒಂದು ವಿಚಿತ್ರ ತಾಲೂಕು. ಒಂದು ಕಡೆ ಅತಿವೃಷ್ಟಿ, ಇನ್ನೊಂದು ಕಡೆ ಅನಾವೃಷ್ಟಿ. ಒಂದು ಕಡೆ ಮಹಾಪೂರ್ ಬಂದು 100 ಹಳ್ಳಿಗಳು ಮುಳುಗವು, ಇನ್ನೊಂದು ಕಡೆ 100 ಹಳ್ಳಿಗಳಿಗೆ ಕುಡಿಲಿಕ್ಕೆ ನೀರಿಲ್ಲ. 1989ರಲ್ಲಿ ಕೃಷ್ಣಾ ನದಿ ಸಂಪೂರ್ಣ ಬತ್ತಿ ಹೋಗಿ ಕುಡಿ ನೀರಿನ ಹಾಕಾರ. ಘಟಪ್ರಭಾ ನದಿಯಿಂದ ಇಲ್ಲಿ ನೀರು ತರಬೇಕು ಕುಡಿಲಿಕ್ಕೆ. ಅವಾಗ ರೈಲ್ವೆ ಮುಖಾಂತರ ಶೇಡ್ಪಾಳ್ವರೆಗೆ ನೀರು ತಂದು ಶೇಡ್ಪಾಳ್ದಿಂದ ಟ್ಯಾಂಕರ್ ಮುಖಾಂತರ ಹಳ್ಳಿ ಹಳ್ಳಿಗೆ ನೀರು ಕೊಡ್ತಕ್ಕಂಥ ಕಾರ್ಯ ಆಗಿ ಹೋಗಿತ್ತು. ಜನ ಸ್ನಾನ ಮಾಡಿದ್ರೆ ಆ ಬಕ್ಸು ಹೊರಗಡೆ ಬರ್ತಕ್ಕಂಥ ನೀರನ್ನು ಬಕೆಟ್ದಲ್ಲಿ ಹಿಡಿದು ಇಡೋರು. ಆ ನೀರನ್ನ ಮತ್ತೆ ಅರಿವಿಯನ್ನು ತೊಳಿಲಿಕ್ಕೆ ಉಪಯೋಗ ಮಾಡ್ತಕ್ಕಂಥದ್ದು. ನೀರಂದ್ರೆ ಬಂಗಾರ. ಅಂತ ಸಂದರ್ಭದಲ್ಲಿ ಭೂಮಿಗೆಲ್ಲ ಕುಡಿಲಿಕ್ಕೆ ನೀರಿರಲಿ. ನನ್ನ ಕ್ಷೇತ್ರದಲ್ಲಿ 64 ಹಳ್ಳಿಗಳು. ಅವತ್ತಿನ ದಿವಸ ಮಹಾಪೂರ ಬಂತು. ಒಂದು ಕಡೆ ನೀರಿಗೆ ಆಗಿ ಹಪಾಪಿ ಆಗ್ತಿತ್ತು. ಉಪಕಾರ ಮಾಡಿದವರು ನಾವು ಸ್ಮರಣೆ ಮಾಡಬೇಕಾಗ್ತದೆ. ಅದು ಮನುಷ್ಯನ ಧರ್ಮ. ಅವತ್ತು ನನಗೊಬ್ಬರು ಹಿರಿಯ ಅಧಿಕಾರಿ ಹೇಳಿದರು, ನಾನೊಂದು ಮಲ್ಟಿ ವಿಲೇಜ್ ಯೋಜನೆಗಳನ್ನು ಮಾಡಿದ್ದೆ. ಸುಮಾರು 46 ಹಳ್ಳಿಗಳಿಗೆ ಕುಡಿ ನೀರಿಗೋಸ್ಕರ ಒಂದು ನೀಲನಕ್ಷೆಯನ್ನು ಸಿದ್ಧ ಮಾಡಿಕೊಂಡು ಸುಮಾರು 45 ಕೋಟಿ ರೂಪಾಯಿ. ಅವತ್ತು ರಾಕೇಶ್ ಸಿಂಗ್ ಅವರು ಬಿಜಾಪುರದಲ್ಲಿ ಡಿಸಿ ಆಗಿದ್ರು. ಆ ತಾನೇ ಪ್ರಮೋಷನ್ ಆಗಿ ಬೆಂಗಳೂರಿಗೆ ಹೋಗಿದ್ರು. ಅವರಿಗೆ ನನಗೆ ಸ್ವಲ್ಪ ಸ್ನೇಹ. ರಾಕೇಶ್ ಸಿಂಗ್ ಅವರು ಒಂದು ಮಾತು ಹೇಳಿದರು, ನೀವು ಧರ್ಮ್ ಸಿಂಗ್ ಅವರ ಜೊತೆಗೆ ಹೋಗಿ ಇದನ್ನ ಕೊಡುವಾಗ ಪೊಲಿಟಿಕಲ್ ಸೆಕ್ರೆಟರಿ ಅವರು ಬೋಸರಾಜ್ ಅವರಿದ್ದಾರೆ, ಅವ್ರಿಗೆ ಹೋಗಿ ಒಂದು ಸಲ ನೀವು ಭೇಟಿಯಾಗಿ ಅವರಿಗೆ ಮನವರಿಕೆ ಮಾಡಿದರೆ ನಿಮ್ಮ ಕೆಲಸ ಸುಲಭ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ನಾನು ಶಾಸಕರ ಭವನದಾಗಿದ್ದೆ, ಅವರು ಶಾಸಕರ ಭವನದಾಗ ಇದ್ದೆ. ಬೆಳಿಗ್ಗೆ ಹೋದೆ. ನಾನು ಬೋಸರಾಜ್ ಅವರು ಕೇಳ್ಕೊಂಡೆ, ನಮ್ಮ ನೀರಿಗಾಗಿ ಜನ ಹಪಾಪಿಸ್ತಾ ಇದ್ದಾರೆ,
ಸ್ವಂತ ಕುಡಿ ನೀರಿನ ಯೋಜನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ತಂದಿದ್ದೀವಿ. ಅದಕ್ಕೆ ನೀವು ಧರ್ಮಸಿಂಗ್ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ನಮ್ಮ ಯೋಜನೆಗೆ ಮಂಜೂರಾತಿ ಕೊಡಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂಡೆ. ಅವ್ರು ಹೇಳಿದ್ರು ನೀವು ಮುಖ್ಯಮಂತ್ರಿ ಅವರಿಗೆ ಭೇಟಿಯಾಗಿ ಕೊಡಿ, ನಾನು ತಕ್ಷಣ ಬರ್ತೀನಿ ಅಂತ ಹೇಳಿದೆ. ಪಾಪ ಇನ್ನೂ ಚಹಾ ಮತ್ತು ನಾಷ್ಟ ಆಗಿರಲಿಲ್ಲ. ಅದನ್ನು ಬಿಟ್ಟು ನನ್ನ ಜೊತೆಗೆ ಬಂದು ನಡ್ರಿ ಒಂದು ಒಳ್ಳೆ ಕೆಲಸ ನಾವು ಹೋಗಿ ಧರ್ಮಸಿಂಗ್ ಸಾಹೇಬರಿಗೆ ಕೊಟ್ಟಾಗ ಇದನ್ನು ಮಾಡಿಕೊಡ್ಬೇಕು, ನಮ್ಮ 46 ಹಳ್ಳಿ ಜನರಿಗೆ ಇದೊಂದು ಪುಣ್ಯದ ಕಾರ್ಯ ಇದೆ ಅಂತ ಹೇಳಿ ನಾ ಹೇಳಿ ಮುಗಿಸೋದ್ರೊಳಗೆ ಬೋಸರಾಜ್ ಅವರು ಹೇಳಿದರು, ಸರ್ ಬಹಳ ಅವಶ್ಯವಾಗಿರ್ತಕ್ಕಂಥದ್ದು, ಅಲ್ಲಿ ಜನರ ಒಂದು ಕಷ್ಟವನ್ನು ಕೇಳಿದ್ದೀನಿ, ನನ್ನ ಕರು ಚೂರೊಂದಿದೆ, ದಯವಿಟ್ಟು ಇದನ್ನು ಮಾಡಿಕೊಡ್ಬೇಕು. ನಾವು ಕಾಂಗ್ರೆಸ್ ಅವರು ಇರ್ಬೋದು, ಆದರೆ ಅವ್ರು BJP ಅವರು ಇರ್ಬೋದು, ಅಲ್ಲಿ ಎಲ್ಲ ಜನ ನೀರು ಕುಡಿಯುವಂಥ ಕೆಲಸ ಆಗ್ತದೆ, ಈ ಒಂದು ಒಳ್ಳೆ ಕೆಲಸಕ್ಕೆ ನೀವು ಮಾಡಿಕೊಡ್ಬೇಕು ಅಂತಕ್ಕಂಥ ಹೇಳಿದಂಥ ಪುಣ್ಯಾತ್ಮ ಯಾರಾದರೂ ಇದ್ರೆ ಅದು ಬೋಸರಾಜ್ ಸಾಹೇಬರು ಅಂತಕ್ಕಂಥದ್ದನ್ನ ಇವತ್ತು ಬಹಳ ಅಭಿಮಾನದಿಂದ ಮಾತನ್ನು ಹೇಳ್ತೀನಿ. ಅವ್ರಿಗೆ ನೆನಪಿರಲಿಲ್ಲ. ಅವರು ನಾನು ಬರುವಂಥ ಸಂದರ್ಭದಲ್ಲಿ ಆ ವಿಷಯವನ್ನು ನೆನಪಿಸಿದಾಗ ಅವರಿಗೆ ಒಂಥರ ಆವಾಗ ಆಶ್ಚರ್ಯ ಆಯ್ತು. ನೋಡ್ರಿ, ಅದಕ್ಕೆ ಹೇಳಿದೆ, ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನ ಎತ್ತ ಸಂಬಂಧವಯ್ಯ ಅಂತ. ಎಲ್ಲಿ ರಾಯಚೂರ, ಎಲ್ಲಿ ಬೆಳಗಾವ, ಯಾವ ಪಕ್ಷ ಇನ್ನೊಂದು ಪಕ್ಷ. ಆದರೆ ಸಾರ್ವಜನಿಕರಿಗೆ ಜನರಿಗೆ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಹೃದಯವಂತಿಕೆ ಇರ್ತಕ್ಕಂಥವರು ಬೆರಳಗಾಗಿ ಎನಿಸ್ತಕ್ಕಂಥ ಜನರಲ್ಲಿ ಅದರಲ್ಲಿ ನಮ್ಮ ಬೋಸರಾಜ್ ಅವರೊಬ್ಬರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕು. ನೋಡ್ರಿ, ಕಾಲ ಹೆಂಗ್ ಬತ್ತು, ರಾಜಕೀಯ ದಿನಮಾನಗಳ ಕಳೆದು ನಾನು ಸಚಿವನಾಗಿ ಉಪಮುಖ್ಯಮಂತ್ರಿಯಾಗಿ ಅವರ ಜಿಲ್ಲೆಗೆ ನಾನು ಮಂತ್ರಿಯಾಗಿ ಹೋಗುವಂತ ಸಂದರ್ಭ ಬಂತು. ಅವರು ಕಾಂಗ್ರೆಸ್, ನಾನು BJP. ಆದರೆ ಯಾವತ್ತು ನಾನು ರಾಯಚೂರಿಗೆ ಹೋಗ್ತಿದ್ನಲ್ಲ, ಅವತ್ತಿನ ದಿವಸ ನನ್ನ ಕುಟುಂಬದ ಒಬ್ಬ ಸದಸ್ಯ ನನ್ನ ಮನೆಗೆ ಬಂದಿದ್ದಾನೆ ಅಂತಕ್ಕಂಥ ಒಂದು ಅತ್ಯಂತ ಗೌರವದಿಂದ ನಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅದು ಬೋಸರಾಜ್ ಅವರು ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನದಿಂದ ಈ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತಿನ ದಿವಸ ಬಹುಶಃ ನೀರು ಕುಡಿದ್ರಲ್ಲಿ ಅವ್ರಿಗೆ ಏನೋ ಒಂದು ಭಗವಂತ ಅವ್ರಿಗೊಂದು ಶಕ್ತಿ ಕೊಟ್ಟಿದೆ. ಅವತ್ತು ಕುಡಿ ನೀರಿಗೆ ನನಗೆ ಸಹಾಯ ಮಾಡಿದೆ. ಹಿಂದಿನ ಸರ್ಕಾರದಲ್ಲಿ ಇದಕ್ಕೆ ಯೋಜನೆಗೆ ಮಂಜೂರಾತಿ ಪಡ್ಕೊಂಡೆ. ಸರ್ಕಾರ ಬದಲಾಯಿತು, ನಾನು ಬದಲಾದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ಶಾಸಕನಾದ ಇವತ್ತು ಆ ಯೋಜನೆಯನ್ನ ಪೂರ್ಣ ಮಾಡಲಿಕ್ಕೆ ಮತ್ತೆ ನನಗೆ ಬೋಸರಾಜ್ ಅವರೇ ಬೇಕಾಯಿತು ಅಂತಕ್ಕಂಥದ್ದನ್ನ ಸುಮಾರು 140 ಕೋಟಿ ರೂಪಾಯಿ ಮೊದಲಿನ ಸರ್ಕಾರದಲ್ಲಿ ಮಂಜೂರಾಯಿತು, ಅಡಿಗಲ್ಲಾಯಿತು, ಕಾರ್ಯ ಪ್ರಾರಂಭ ಆಯಿತು, ಹಣ ಮಾತ್ರ ಬರಲಿಲ್ಲ. ಯಾವತ್ತು ಬೋಸರಾಜ್ ಅವರು ಸಣ್ಣ ನೀರಾವರಿ ಇಲಾಖೆ ಮಂತ್ರಿಗಳಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಈ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಹಣ ಬಿಡುಗಡೆ ಮಾಡಿ ಈ ಯೋಜನೆಯನ್ನು ಪೂರ್ಣ ಮಾಡಲಿಕ್ಕೆ ಇವತ್ತು ಪ್ರಮುಖ ಕಾರಣೀಕರ್ತರು ಯಾರಂದ್ರೆ ನಮ್ಮ ನೀರಾವರಿ ಸಚಿವರಾಗಿರ್ತಕ್ಕಂಥ ಹಿರಿಯ ಸೋದರರು. ಅದರ ಜೊತೆಗೆ ಈ ಇಲಾಖೆ ಅನೇಕ ಅಧಿಕಾರಿಗಳಿವೆ. ಇಲ್ಲಿ ನಿವೃತ್ತಿ ಹೊಂದಿರತಕ್ಕಂಥ ನಮ್ಮ ತಾಲೂಕಿನವರು ಈ ಯೋಜನೆ ಆಗುವವರೆಗೆ ಮಾಕಾಣಿಯವರು ಹಗಲು ರಾತ್ರಿ ಓಡಾಟ ಮಾಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, SC ಅವರು ಇರ್ಬೋದು, ಚೀಫ್ ಇಂಜಿನಿಯರ್ ಇರ್ಬೋದು, ಹಿಂದಿನ ಕಾರ್ಯದರ್ಶಿಗಳಿರ್ಬೋದು, ಈಗಿನ ಕಾರ್ಯದರ್ಶಿಗಳಿರ್ಬೋದು, ಈ ಯೋಜನೆಯನ್ನು ಮುಗಿಸ್ಲಿಕ್ಕೆ ಅವರೆಲ್ಲರ ಸಹಕಾರ ಮತ್ತೆ ನಮಗೆ
ಸಹಾಯವನ್ನ ಮಾಡಿರ್ತಕ್ಕಂಥದ್ದಕ್ಕೋಸ್ಕರನೇ ಅವರೆಲ್ಲರನ್ನ ಕರೆಸಿ ನಿಮ್ಮ ಮುಖಾಂತರ ಅವರಿಗೊಂದು ಕೃತಜ್ಞತೆಯನ್ನು ಅರ್ಪಿಸಬೇಕು, ಅವರಿಗೊಂದು ಅಭಿನಂದನೆಗಳನ್ನ ಹೇಳಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಇವತ್ತಿನ ದಿವಸ ಈ ಭಾಗದ ಎಲ್ಲ ರೈತರು ಸೇರ್ಕೊಂಡು ನನಗೆ ಅವರಿಗೆ ಮತ್ತೆ 2 ಗದಗಳನ್ನು ಕೊಟ್ಟಿದೆ. ನಮಗೆ ಗೊತ್ತಿದೆ ಆ ಗದಗಳ ಮುಖಾಂತರ ಎಲ್ಲಿ ಅವನ್ನ ಉಪಯೋಗ ಮಾಡಬೇಕು, ಎಲ್ಲಿ ಮಾಡಬಾರ್ದು ಅಂತಕ್ಕಂಥ ನೀತಿ ಪಾಠವನ್ನು ಹೇಳಲಿಕ್ಕೆ ಇಬ್ಬರ ಪರಮ ಪೂಜ್ಯರನ್ನು ಕೂಡ ತಂದು ಕೊಡಿಸಿದೆ. ಅದನ್ನು ಒಳ್ಳೆಯದಕ್ಕೋಸ್ಕರ ನಾವು ಉಪಯೋಗ ಮಾಡ್ತೀವಿ ಹೊರತಾಗಿ ಆ ಗದಗಳನ್ನು ದುರುಪಯೋಗ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ, ಬಸವೇಶ್ವರ ನಮ್ಮ ತಾಲೂಕಿನ ಗತಿ ಹೆಂಗಾಗೈತಂದ್ರೆ ರಾಜ್ಯದಿಂದನೂ ದಂಡಿಗೆನೇನು. ಬೆಂಗಳೂರಿಗೆ ಆ ದಂಡಿದ್ರೆ ಈ ಕಡೆ ಮಹಾರಾಷ್ಟ್ರೀಯ ದಂಡಿಗೆ ನಾವು ಈ ಜಾತ್ರೆಯಾಗ ಮದುವೆಯಾಗ ದಂಡಿಗೆ ಊಟ ಕೂಡ್ತಾರಲ್ಲ, ಆ ಕಡೆಯಿಂದ ನೀಡ್ಕೋತ ಬರೋದ್ರಾಗ ಅಲ್ಲಿ ಬರೋದ್ರಾಗ ಕಲ್ಲೆ ಹಂಗೆ ಅನೇಕ ಸಂದರ್ಭಗಳಾಗಿ ಹೋಗಿದ್ದಾವೆ. ಪಾಪ 6 ಗಂಟೆಗೆ ಬೆಂಗಳೂರು ಬಿಟ್ಟಿದ್ದ. ನಮ್ಮ ಹತ್ರ ಬಿಟ್ಟರೆ ಬೇರೆ ಕಾರ್ಯಕ್ರಮ ಇಲ್ಲ ಅವ್ರಿಗೆ. ಬೆಳಗ್ಗೆ 4 ಗಂಟೆ ಮನೆಯಾಗಿಂದ ಎದ್ದು ವಿಮಾನ ನಿಲ್ದಾಣಕ್ಕೆ ಹೋಗಿ ಅಲ್ಲಿ 6 ಗಂಟೆಗೆ ವಿಮಾನ ಹಿಡ್ಕೊಂಡು 7 ಗಂಟೆ ಬೆಂಗಳೂರು ಬೆಳಗಾವಿ ಬಂದು ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಮತ್ತೆ 12 ಗಂಟೆನೆ. ನಮ್ಮ ಕೊನೆಯ ತಾಲೂಕ ಬೆಳಗಾವಿನಿಂದ ಈ ಊರಿಗೆ ಬರ್ಬೇಕಾದ್ರೆ 200 ಕಿಲೋಮೀಟರ್. ಅವ್ರು ಎಷ್ಟೇ ಆತುರ ಪಟ್ಟು ಬಂದರೂ ಸಹಿತ ಸಮಯ ಸಾಲದಲೇ. ಆ ಸಮಯದ ಅರಿವನ್ನು ನಾನು ಇಟ್ಕೊಂಡು ಕೆಲವೊಂದು ವಿಚಾರಗಳನ್ನು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ನಮ್ಮ ತಾಲೂಕ ಹೆಂಗಾಗಿದೆ ಅಂದ್ರೆ 1200 ಕೋಟಿ ರೂಪಾಯಿನಲ್ಲಿ ಕರಿಮಸೂತಿ ಯೋಜನೆ ಮಾಡಿ 1,80,000 ಎಕರೆ ನೀರಾವರಿ, ಇನ್ನೊಂದು ಅಮ್ಮಾಜೇಶ್ವರಿ ಕೊಟ್ಟಲಿಗೆ ಯೋಜನೆ 1,500 ಕೋಟಿ ರೂಪಾಯಿ, 75,000 ಎಕರೆಗೆ ನೀರಾವರಿ ಒಳಪಟ್ಟಿರ್ತಕ್ಕಂಥ ಮಧ್ಯದಲ್ಲಿ 140 ಕೋಟಿ ರೂಪಾಯಿ ನಿಮ್ಮ 9 ಕೆರೆಗಳನ್ನು ತುಂಬತಕ್ಕಂಥದ್ದು. ಆದರೆ ಏನಾಗಿದೆ ಅಂದ್ರೆ ನಮಗೆ ಕೇವಲ 4 ರಿಂದ 5 ತಿಂಗಳು ಮಾತ್ರ ನೀರು ಎತ್ತಬೇಕು. ಏನು ಫ್ಲೋ ವಾಟರ್ ಇರ್ತದೆ, ನೀರು ಹರಿದು ಹೋಗ್ತಾ ಇರ್ತದೆ, ಹರಿದು ಹೋಗುವಾಗ ಮಾತ್ರ ನಾವು ನೀರು ಎತ್ಕೊಂಡು ಈ ಭಾಗಕ್ಕೆ ತಂದು ಕೊಡ್ಬೇಕು. ಕರಿಮಸೂತಿ 5 ತಿಂಗಳು, ಅಮ್ಮಾಜೇಶ್ವರಿ ಬಸವೇಶ್ವರ ನಮ್ಮ ಕೊಟ್ಟಲಿಗೆ ಬಹುಶಃ 5-5.5 ತಿಂಗಳು 6 ತಿಂಗಳು, 1 ತಿಂಗಳು ಜಾಸ್ತಿ. ನಮ್ಮ ರೈತರ ಪಾಡ ಏನಾಗಿದೆ ಅಂದ್ರೆ ಪೂರ್ತಿ ಊಟನೂ ಮಾಡಂಗಿಲ್ಲ, ಉಪವಾಸ ಇರಂಗಿಲ್ಲ. ಊಟಕ್ಕೆ ಕರಿತೀವಿ, ತಟ್ಟೆ ಹಚ್ತೀವಿ, ಹೋಳಿಗೆ ಹಾಕ್ತೀವಿ, ತುಪ್ಪ ಹಾಕ್ತೀವಿ. ಎಷ್ಟು ಹಾಕ್ತೀವಿ ಅಂದ್ರೆ 2 ಹಾಕ್ತೀವಿ. ಅವ್ನು ತಿನ್ನೋ ಕೆಪಾಸಿಟಿ 4. 2 ಆದ ಕೂಡಲೇ ನಾವು 2 ಅಂತ. ಬೇರೆ ಮನೆಗೆ ಊಟಕ್ಕೂ ಹೋಗಕ್ಕಾಗಂಗಿಲ್ಲ, ಇಲ್ಲಿ ಹೊಟ್ಟೆನೂ ತುಂಬ. ಅದನ್ನು ಹೊಟ್ಟೆ ತುಂಬಿಸುವಂತ ಸಣ್ಣ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ. ನಾವೇನಿದು ಪೂರ್ವ ಭಾಗದಿಂದ ಪಶ್ಚಿಮದವರೆಗೆ ಈ 3 ಯೋಜನೆಗಳೇನು ಮಾಡಿದೆ, ಈ 3 ಯೋಜನೆಗಳ ಮಧ್ಯದಲ್ಲಿ, ಯಾಕಂದ್ರೆ ನಿಮ್ಮ ಸಣ್ಣ ನೀರಾವರಿ ಇಲಾಖೆ ನನಗೆ ಅರ್ಥ ಆಗ್ತಿದೆ, ಹಣಕಾಸಿನ ಅನೇಕ ಸಮಸ್ಯೆಗಳು ನಿಮ್ಮದಿದ್ರೂ ಕೂಡ, ಆದರೆ ನಮ್ಮ ರೈತರು ಬಹಳ ಬುದ್ಧಿವಂತರಿದೆ. 5 ತಿಂಗಳು ಕಿನಾಲ್ ನೀರು ಉಪಯೋಗ ಮಾಡ್ಕೋತಾರೆ. ಅದರಲ್ಲೇ ಸಂತಮದೊಂದು ಹೊಂಡಗಳನ್ನು ಮಾಡ್ಕೊಂಡಿದ್ದಾರೆ, ಕೃಷಿ ಹೊಂಡಗಳನ್ನು. ಆ ನೀರು ಬರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ತುಂಬಿಸ್ಕೋತಾರೆ. ಸುಮಾರು 4 ತಿಂಗಳು ಹೋಗುತ್ತೆ. ಇದು 4-5 ತಿಂಗಳು, ಅದು 4 ತಿಂಗಳು 9. ಇನ್ನು ಉಳಿದದ್ದು 3 ತಿಂಗಳ ಸಮಸ್ಯೆ ಏನಂದ್ರೆ ಇವ್ರ ಅಂತರ್ಜಲ ನಮ್ಮದೆಲ್ಲ 1000 ಫೂಟ್ಗೆ ಹೋಗಿದೆ. ಬೋರ್ ಹಾಕಿದ್ರೆ ಬೋರಿಗೆ ನೀರು ಬರಲ್ಲ, ಬಾವಿ ತೆಗೆದ್ರೆ ನೀರಿಲ್ಲ.
ಅದಕ್ಕೆ ನಾವು ರೈತರು ಎಲ್ಲರೂ ಸೇರ್ಕೊಂಡು ಒಂದು ಆಲೋಚನೆ ಮಾಡಿದ್ದೇನೆಂದರೆ, ನಮ್ಮ ಕಾರ್ಯದರ್ಶಿಗಳಿಗೂ ಕೂಡ ಹಿಂದೊಂದ್ಸಲ ನಾನು PSC ಮೀಟಿಂಗ್ದಾಗ ಬಂದಿದ್ದೀನಿ, ತಮಗೂ ಕೂಡ ಗಮನಕ್ಕೆ ತಂದಿದ್ದೀನಿ. ನಮಗೆ ಏನೂ ಬೇಡ, ಬರೀ 25 ಕೋಟಿ ರೂಪಾಯಿ ಕೊಡ್ರಿ, ಇಡೀ ರಾಜ್ಯದೊಳಗ ಅಂತರ್ಜಲ ಹೆಂಗೆ ಮಾಡಬೇಕು ಅಂತ ಹೇಳಿ ಇಡೀ ರಾಜ್ಯದ ಜನ ಬಂದು ಅತನಿಗೆ ಬಂದು ನೋಡ್ಕೊಂಡು ಹೋಗುವಾಗ ನಾವು ಅಂತರ್ಜಲವನ್ನು ಹೆಚ್ಚು ಮಾಡ್ತೇವೆ. ಬರೀ 25 ಕೋಟಿ. ನಿಮಗೆ ಭಾಳ ಹಣಕಾಸಿನ ತೊಂದರೆ ಇದ್ರೆ 2 ಕಂತುದಾಗ ಕೊಡಿ. 1,000 ಪಾಯಿಂಟ್ಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ನಾವು ಕೆನಾಲ್ ಮುಖಾಂತರ ಬರೋ ನೀರು, ಕೆರೆಗಳ ಮುಖಾಂತರ ಬರೋ ನೀರು, ಮಳೆ ಮುಖಾಂತರ ಬರೋ ನೀರು, ಬಸವೇಶ್ವರ ಯಾತ ನೀರಾವರಿಯಿಂದ ಬರೋ ಗ್ರಾಮೀಣದಲ್ಲಿ ನೀರು, ಅದರ ಜೊತೆಗೆ ಅಮ್ಮಾಜೇಶ್ವರಿ ಕೊಟ್ಟಲಿಗೆ ಯಾತ ನೀರಾವರಿ ಯೋಜನೆಯಲ್ಲಿ ಆ ನೀರನ್ನು ಅತ್ಯಂತ ಹೆಚ್ಚುವರಿಯಾಗಿ ಪೋಲಾಗಿ ಹೋಗ್ತಕ್ಕಂಥ ನೀರನ್ನು 1 TMC ನೀರನ್ನು ನಾವು ಜಮೀನಿನಲ್ಲಿ ಕಾಯ್ದಿರಿಸಿಕೊಂಡು ನೀರಿನ ಮಟ್ಟ ಮೇಲೆ ತಂದು ಆ 3 ತಿಂಗಳವರೆಗೆ ನಮ್ಮ ರೈತರು ಬೋರು ಬಾವಿಯಿಂದ ನೀರನ್ನು ತಮ್ಮ ಹೊಲಗಳಿಗೆ ಹೋದರೆ ಖಂಡಿತವಾಗಿಯೂ ಊಟಕ್ಕೆ ಕೂಡಿಸಿರ್ತಕ್ಕಂಥ ವ್ಯಕ್ತಿಗೆ 4 ಹೋಳಿಗೆ ಹಾಲು ತುಪ್ಪ ಹಾಕಿ ಅವರನ್ನು ಸಂತೃಪ್ತಪಡಿಸಿದಂಥ ಕೆಲಸ, ಅಂತ ಒಂದು ಪುಣ್ಯದ ಕಾರ್ಯ ಅದು ಯಾರಿಗಾದ್ರೂ ಕಟ್ತಿದ್ರೆ ಅದು ಬೋಸರಾಜ್ ಅವರಿಗೆ ತಮ್ಮ ಕಾಲದಿಂದ ಕಟ್ಟಬೇಕು ಅಂತಕ್ಕಂಥ ಕಳಕಳಿಯ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಅತ್ಯಂತ ಕರುಣಾಮಯವಾಗಿ ನಿಮ್ಮಲ್ಲಿ ನಾನು ಕೇಳ್ಬೇಕು. ಈ ಒಂದು 25 ಕೋಟಿ ನೀವು ಕೊಟ್ಟರು, ಇಡೀ ರಾಜ್ಯಕ್ಕೆ ಮಾಡೆಲ್ ಮಾಡ್ತೇವೆ. ನೀವು ಅನೇಕ ಕಡೆ ಅಧ್ಯಯನ ಮಾಡ್ಲಿಕ್ಕೆ ಹೋಗಿದ್ದೀರಿ, ಮಹಾರಾಷ್ಟ್ರದಲ್ಲಿ ಅನೇಕ ಕಡೆ ಬೇರೆ ಬೇರೆ ರಾಜ್ಯದಲ್ಲಿ ಅಂತರ್ಜಲ ಹೆಚ್ಚು ಮಾಡ್ಲಿಕ್ಕೆ ಏನು ಹೋಗಿದ್ದೀರಿ. ಅದರ ಜೊತೆಗೆ ಇದನ್ನ ಇಡೀ ರಾಜ್ಯದಲ್ಲಿ ಒಂದು ಮಾಡೆಲ್ ಮಾಡಿಕೊಡ್ತೀವಿ ಅಂತದಕ್ಕೆ ತಮ್ಮ ದಯಪರವಾಗಿರ್ತಕ್ಕಂಥ ಕಾಳಜಿ ನಮ್ಮ ಬಡ ರೈತರ ಮೇಲೆ ತೋರಿಸಬೇಕು ಅಂತಕ್ಕಂಥ ವಿನಂತಿಯನ್ನ ಆ ರೈತರ ಪರವಾಗಿ ನಿಮಗೆ ಅತ್ಯಂತ ಕಳಕಳಿಯಿಂದ ವಿನಂತಿಯನ್ನು ಮಾಡಿಕೊಂಡು, ನಾನು ಸಾಕಷ್ಟು ವಿಷಯಗಳನ್ನು ಹಂಚ್ಕೋಬೇಕಾಗಿರ್ತಕ್ಕಂಥ ಪ್ರಸಂಗ ಇದ್ದರೂ ಕೂಡ ಬೇರೆ ಒಂದು ಸಂದರ್ಭದಲ್ಲಿ ಇನ್ನೊಂದು ಜೂನ್ ತಿಂಗಳೊಳಗೆ ನಿಮ್ಮನ್ನ ಮತ್ತು ಮುಖ್ಯಮಂತ್ರಿಗಳನ್ನು, ನೀರಾವರಿ ಸಚಿವರನ್ನು ನೀವೇನು ಹಿಂದೆ ಬಂದು ನಮ್ಮ ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ದೀರಿ, ಭೂಮಿ ಪೂಜೆ ಬಹುಶಃ ಅವಾಗ ಬಂದಿದ್ರೆ ಅಥವಾ ಏನು ನಮ್ಮ ವೆಟರ್ನರಿ ಮೆಡಿಕಲ್ ಕಾಲೇಜ್ ಉದ್ಘಾಟನೆಗೆ ಬಂದಿದೆ, ಇನ್ನೊಮ್ಮೆ ನೀವು ಬರಬೇಕಾಗ್ತದೆ. ಆ ಸಂದರ್ಭದಲ್ಲಿ ಉಳಿದ ವಿಚಾರವನ್ನು ತಮ್ಮ ಗಮನಕ್ಕೆ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಅದರ ಜೊತೆಗೆ ನಮ್ಮ ಸಮಸ್ಯೆ ಈ ವರ್ಷ ಹಿಪ್ಪರಿಗಿ ಬ್ಯಾರೇಜ್, ಪ್ರತಿ ಸಲ ನಮಗೆ 6 TMC ನೀರು ನಿಲ್ಲಿಸಿಕೊಂಡು ನಾವು ಬೇಸಿಗೆ ದಾಳಿಸ್ತೀವಿ. ದುರದೃಷ್ಟ ಹಿಪ್ಪರಿಗಿ ಬ್ಯಾರೇಜ್ ಒಂದು ಗೇಟ್ ಕಿತ್ತೋಗಿ ಸುಮಾರು 2.5 TMC ನೀರು ಕೆಳಗಡೆ ಬಂದ್ಬೇಕು. ಆ ಹಿಪ್ಪರಿಗಿ ಬ್ಯಾರೇಜ್ 6 TMC ವ್ಯಾಪ್ತಿಯಲ್ಲಿ ಸುಮಾರು 700 ಹಳ್ಳಿಗಳು ಕುಡಿ ನೀರಿನ ಸಂಪೂರ್ಣ ಜವಾಬ್ದಾರಿ ಅದರ ಮೇಲೆ. ಅದರ ಜೊತೆಗೆ 3,50,000 ಹೆಕ್ಟೇರ್ ಕಬ್ಬು ಬೆಳೆ, ಬೇರೆ ಬೇರೆ ಬೆಳೆ ಎಲ್ಲ ಅದ್ರ ಮೇಲೆ ಅವಲಂಬನೆ. ಈಗ 2.5 TMC ನೀರು ಕೆಳಗಡೆ ಹೋಗಿದ್ರಿಂದ ನಾನು DK ಶಿವಕುಮಾರ್ ಸಾಹೇಬ್ ಉಪಮುಖ್ಯಮಂತ್ರಿ ಅವರಿಗೆ ಅಧಿಕಾರಿಗಳಿಗೆ ಸಮಾಲೋಚನೆಯನ್ನು ಮಾಡಿದ್ವಿ. ಆ ನೀರನ್ನು ಮಹಾರಾಷ್ಟ್ರದಿಂದ ತರಬೇಕು ಅಂತಕ್ಕಂಥ ಚಿಂತನೆಯನ್ನು ಕೂಡ ಮಾಡಿದ್ವಿ. ಮಹಾರಾಷ್ಟ್ರದವ್ರು ಅನೇಕ ಬಾರಿ ನಾವು ನೀರು ತರಲಿಕ್ಕೆ ಹೋಗ್ತೀವಿ, ಅನೇಕ ಬಾರಿ ನಮಗೆ ನೀರು ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ. ಮಾನವೀಯತೆಯ ಆಧಾರದ ಮೇಲೆ ಉಚಿತ ಕೊಟ್ಟರು ತಗೋತೀವಿ, ಇಲ್ಲಾಂದ್ರೆ 1 TMCಗೆ 4 ಕೋಟಿ ಕೇಳ್ಬೋದು. ಪ್ರಸಂಗ ಬಿದ್ದರೆ ಅದನ್ನು 8 ಕೋಟಿ ಹಣವನ್ನು ಕೊಟ್ಟಾದರೂ ಸಹಿತ ಆ 2 TMC ನೀರನ್ನು ತಂದು ಆ ಬೆಳೆ ಮತ್ತು ಜನ ಜಾನುವಾರುಗಳು ಕಷ್ಟದಿಂದ ಹೊರಗೆ ತರುವಂಥ ಕೆಲಸ ಮಾಡೋರಿದ್ದೀವಿ. ಅದರ ಜೊತೆಗೆ ತಮ್ಮಿಂದ ಒಂದು ಸಹಾಯ ಆಗಬೇಕು. ಇಲ್ಲಿ ನಾವು ಹಿಪ್ಪರಿಗಿಯಿಂದ ಏನು ಸುಮಾರು 10 ಕಿಲೋಮೀಟರ್ ಅಂತರದ
ನಿಮ್ಮ ಇಲಾಖೆಯಿಂದ ಒಂದು ಚಿಕ್ ಡ್ಯಾಮನ್ನು ನದಿ ಕಟ್ಟಿದೆ, ಮುಗಿದಿದೆ. ಗೇಟ್ ಹಾಕಬೇಕಾಗಿರ್ತಕ್ಕಂಥದ್ದು ಮಾತ್ರ ಬಾಕಿ ಇದೆ. ಆ ಗೇಟ್ ಹಾಕುವಂಥ ಕೆಲಸ ಮಾಡಿಸಿದರೆ ಈ ಬೇಸಿಗೆಯಲ್ಲಿ ಆ ಒಂದು ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಮಗೆ ಬಗೆಹರಿಸಿಕೊಳ್ಳಿಕ್ಕೆ ಅದು ಸಾಧ್ಯ ಆಗ್ತಿದೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತಂದು ಕೊಡಬೇಕು ಅಂತ ಹೇಳಿ ನಮ್ಮ ರೈತರೆಲ್ಲರೂ ಕೂಡ ನನಗೆ ಒಂದು ಕಿವಿಗೆ ಮಾತನ್ನು ಹೇಳಿದ್ದಾರೆ. ಅದು ಬಹುಶಃ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ನೀವು ಚೀಫ್ ಇಂಜಿನಿಯರ್ ಜೊತೆಗೆ ಅಥವಾ ಕಾರ್ಯದರ್ಶಿಯವ್ರು ಮಾತಾಡಿದರೆ ಅದು ಬಗೆಹರಿತದೆ. ಬಹುತೇಕ ಅದು ಫೈನಾನ್ಷಿಯಲ್ ಏನೋ ಸ್ಟಕಪ್ ಆಗಿ ನಿಂತಿರೋದ್ರಿಂದ ಅವ್ರಿಗೊಂದು ಸ್ವಲ್ಪ ಪೇಮೆಂಟ್ ಮಾಡಿ ಆ ಗೇಟ್ಗಳನ್ನು ಹಾಕಿಸ್ಬಿಟ್ರೆ ಈ ವರ್ಷಕ್ಕೆ ಸ್ವಲ್ಪ ಆದರೂ ನಾವು ಈ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಅದು ಸಾಧ್ಯ ಆಗ್ತದೆ. ಆ ಗುತ್ತಿಗೆದಾರನ ಕರೆಸಿಕೊಂಡು ಅದೊಂದು ಸಣ್ಣ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿಗೆ ಮಾತನಾಡಲಾರದೆ ಇವತ್ತು ಸಣ್ಣ ನೀರಾವರಿ ಸಚಿವ